ಸಾವಿತ್ರಿ. ಮೈಯಲ್ಲಿ ಹುಷಾರಿಲ್ಲದ ಕಾರಣ ಎದೆ ನೋವು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಹೇಳುದು ನಾನು, ಹೊರಗಡೆ ತಿರುಗಾಡಬೇಡಿ ಅಂತ. ಬನ್ನಿ, ಮೊದಲು ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿ ತೆಗೆದುಕೊಳ್ಳಲು ಮನಸ್ಸು ಬರಬೇಕಲ್ಲ ಸಾವಿತ್ರಿ. ಆಸ್ತಿ ಒತ್ತಿ ಇಟ್ಟುಕೊಂಡವರು ದಿನೇ ದಿನೇ ಹಣದ ಒತ್ತಡ ತರುತ್ತಿದ್ದಾರೆ. ನಾಳೆ ಒಂದೇ ದಿನ ಅವಕಾಶ ಕೊಟ್ಟಿದ್ದಾರೆ. ನಾವು ಹಣ ಕಟ್ಟದೆ ಹೋದರೆ 10 ಲಕ್ಷ ರೂಪಾಯಿ ಆಸ್ತಿ ನಮ್ಮ ಕೈ ಬಿಟ್ಟು ಹೋಗುತ್ತದೆ ಸಾವಿತ್ರಿ, ನಮ್ಮ ಕೈ ಬಿಟ್ಟು ಹೋಗುತ್ತದೆ. ಆಸ್ತಿ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಅಶೋಕನ ಮುಂದೆ ಹೇಳ್ತೀನಿ. ಆದ್ರೆ ಆ ವಿಷಯ ತೆಗೆದರೆ ಸಾಕು, ಒಂದು ರೀತಿ ಕೆಂಡಕಾರಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಅವನ ಹೆಂಡತಿ ಮೀನಾಕ್ಷಿ ಅಂತ ಮುರಳಿ ವಿಷಯ ತೆಗೆದು ಬರೀ ಚುಚ್ಚಿನೇ ಮಾತಾಡ್ತಿರ್ತಾರೆ. ಅವರೆಷ್ಟೇ ಮಾತನಾಡಿದವು ನಾವು ಸುಮ್ಮನೆ ಇರಬೇಕಾಗಿದೆ ಸಾವಿತ್ರಿ. ತಪ್ಪು ನಮ್ಮದಾಗಿದೆ. ಮುರಳಿ ಹೋಗಿ ಇಷ್ಟು ದಿವಸವಾದರೂ ಒಂದು ಕಾಗದ ಕೂಡ ಬರೆಯಲಿಲ್ಲ. ಪ್ರತಿ ತಿಂಗಳಿಗೆ ಹಣ ಕಳಿಸ್ತಂತ ಹೇಳಿ ಹೋದವನು ಹಣವೂ ಕಳಿಸಲಿಲ್ಲ. ಅಂದಾಗ ನಮ್ಮ ಗತಿ ಏನು? ಸರ್, ಯಾರಿದ್ದೀರ ಮನೆಯಲ್ಲಿ? ನಿಮ್ಮೊಂದು ಕಾಗದ ಬಂದಿದೆ. ಯಾರಿನ ಕಾರಣ ಬಂದಿದೆ? ಮುರಳಿ ಬರೆದಿದ್ದಾನೆ. ಅಂತೂ ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟ. ಏನು ಬರುವನೋ ಏನು ಹಣ ಕಳಿಸಿದ್ದವನು ಈ ಪತ್ರ ಓದಿದರೆ ತಿಳಿದು ಬಿಡುತ್ತದೆ. ಪ್ರೀತಿಯ ತಂದೆ ತಾಯಿಗಳಿಗೆ ನಮಸ್ಕಾರಗಳು. ತಮ್ಮ ಮರಳಿ ಅಮೆರಿಕದಿಂದ ಬರೋಕೆ ಒಂದು ಪತ್ರ ಕೂಡ ಬರೆಯಲಿಲ್ಲ, ಕ್ಷಮಿಸಬೇಕು. ನಾನು ಇಲ್ಲಿ ಉದ್ಯೋಗದಿಂದ ಬರೆಯಲಿಲ್ಲ, ಕ್ಷಮಿಸಬೇಕು. ನಾನು ಅಲ್ಲಿ ಸುಖವಾಗಿದ್ದೇನೆ, ನೀವು ಸುಖವಾಗಿದ್ದೀರ ಅಂತ ತಿಳಿದುಕೊಂಡಿದ್ದೇನೆ. ಸ್ವಲ್ಪ ದಿನಗಳ ಹಿಂದೆ ಇದೇ ದೇಶದ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿದ್ದೇನೆ. ನನ್ನ ಸಂಸಾರದ ನಿಮಿತ್ತವಾಗಿ ತಮಗೆ ಹಣ ಕಳಿಸೋದಾಗಲಿಲ್ಲ ಮತ್ತು ನಾನು ಮರಳಿಯಲ್ಲಿ ಬರುವುದೂ ಆಗುವುದಿಲ್ಲ. ನನ್ನ ಪಾಲಿಗೆ ಬರುವ ಆಸ್ತಿಯನ್ನು ಮಾರಿ ನಿಮ್ಮ ಸಾಲ ತೀರಿಸಿಕೊಳ್ಳಿ. ದಯವಿಟ್ಟು ನನ್ನ ಮೆಚ್ಚಿಬಿಡಿ. ಏನಂತ ಬರ್ದಿದ್ದಾನೆ? ಯಾವುದೋ ಹೆಣ್ಣಿನ ಜೊತೆ ಮದುವೆ ಹಾಕಿದ್ದಾನಂತೆ. ಅವನು ಬರುವುದಿಲ್ಲ, ಆಗುವುದಿಲ್ಲಂತೆ. ಮೋಸ ಮಾಡಿದ ಸಾವಿತ್ರಿ, ನಿನ್ನ ಮಗ ಮೋಸ ಮಾಡಿ ನಮ್ಮನ್ನು ಗಂಡಾಂತರದಲ್ಲಿ ನುಗ್ಗಿ ಅಂಬಿಗನ ಬೆಟ್ಟದಾದಂತೆ ಮೋಸ ಮಾಡಿಬಿಟ್ಟ ಸಾವಿತ್ರಿ. ನಿನ್ನ ಮಗ ಮೋಸ ಮಾಡಿಬಿಟ್ಟ. ನನಗೆ ಎಷ್ಟೋ ಸರಿ ಹೇಳಿದೆ, ನೀನು ಮಮಕಾರದ ಮೋಹದಲ್ಲಿ ಮಗ ಮಗ ಅಂತ ಜಾರಿಸಿಬಿಟ್ಟೆ. ನನ್ನ ಜಾಣತನ ಎಷ್ಟೇ ವಿಚಾರ ಮಾಡಿದರೂ ಮರಳಿ ಬರಲಾರದು ನಮ್ಮ ಆಸ್ತಿ ಸಾವಿತ್ರಿ, ಮರಳಿ ಬರಲಾರದು. ನನ್ನ ಮರಳಿ ಈ ರೀತಿ ಕತ್ತಿಸ್ತಾನೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ಈಗ ಎಲ್ಲರ ಕುತ್ತಿಗೆ ಕತ್ತರಿಸಿ ಅದೆಲ್ಲ ಅವನಿಗೆ ಹೇಳುತ್ತೀರಿ. ಇದ್ದ ಆಸ್ತಿಯಲ್ಲಿ ಒತ್ತಿ ಇಟ್ಟು ಅವನೇ ಹಣ ಕೊಟ್ರಿ. ಇಲ್ಲಿ ನಾನು ದುಡಿದು ಕತ್ತೆ ಆಗ್ತಾ ಇದ್ದೀನಿ. ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ನನ್ನ ಕೈಯಲ್ಲಿ ಉಳಿಯೋದೊಂದು ಭಿಕ್ಷಾ ಪಾತ್ರೆ ಒಂದೇ. ನಿಮ್ಮ ತಮ್ಮ ಮಾಡಿದ ತಪ್ಪಿಗಾಗಿ ನೀನೇ ಎಲ್ಲಾದ್ರೂ ಸಾಲ ಮಾಡಿ ಆಸ್ತಿನ ಬಿಡಿಸ್ಕೊ. ಬೇಕಾದ್ರೆ ಅದು ನಿನ್ನ ಹೆಸರಿಗೆ ಇರ್ಲಿ, ನಮ್ಗೆ ತಕರಾರಿಲ್ಲ. ನಾನೇನಾದ್ರೂ ಸಾಲ ಮಾಡಿ ಆಸ್ತಿ ಬಿಡಿಸಿಕೊಂಡ್ರೆ ಅವರು ನಾಳೆ ಬಂದು ಒತ್ತು ಸರಿ ಸಮಾನವಾಗಿ ಪಾಲ ಕೇಳುತ್ತಾರೆ.
ಆಗ ನನ್ನ ಗತಿ ಏನು? ಅವನು ಮಾಡಿರುವ ತಪ್ಪನ್ನು ತಲೆ ಮೇಲೆ ಬೀಳಿಸಿಕೊಂಡು ಸಾಯಿರಂತೆ ಹೇಳ್ತಾ ಇದ್ದಾಳೆ ನಿಮ್ಮ ಉಪದೇಶದ ಮಾತು ನಿಮ್ಮ ತಾಯಿಯಾದವಳು. ಹೌದಪ್ಪ, ಅವಳು ಹೇಳುವ ಮಾತ್ರದಲ್ಲಿ ತಪ್ಪೇನಿದೆ? ನೀವೇಕೆ ಅವಳ ಮೇಲೆ ಸಿಟ್ಟಾಗುತ್ತೀರಿ? ಎಷ್ಟವರಂತ ತಿಳಿದು ಎಷ್ಟು ದಿವಸ ಅಂತ ನಾವು ನಿಮ್ಮ ಗುಲಾಮರಾಗಿ ಬದುಕಬೇಕು? ಅದಕ್ಕೂ ಒಂದು ಮಿತಿ ಇದೆ. ಇವತ್ತಿನಿಂದ ನೀವು ಹೇಳಿದಂತೆ ಕೇಳಲು ನಾನು ಸಿದ್ಧನಿಲ್ಲ. ಅದಕ್ಕಾಗಿ ನಾನೇ ಒಂದು ನಿರ್ಧಾರ ಮಾಡಿದ್ದೀನಿ. ಏನು ನಿರ್ಧಾರ ಮಾಡಿದ್ರಪ್ಪ? ಮೀನಾಕ್ಷಿಗೆ ಈ ಮನೆಯಲ್ಲಿ ವಾತಾವರಣ ಹಿಡಿಸ್ತಾ ಇಲ್ವಂತೆ. ಮೇಲಾಗಿ ಒಬ್ಬ ಭವಿಷ್ಯಕಾರ ಹೇಳಿದ್ದಾನೆ, ಅತ್ತೆ ಮಾವಂದಿರ ಜೊತೆ ಮೀನಾಕ್ಷಿ ಇದ್ದರೆ ಅವಳ ಜೀವಕ್ಕೆ ಗೊತ್ತು ಇದೆ. ಈ ಮನೆಯಲ್ಲಿ ನನ್ನ ಹೆಂಡತಿ ಮೀನಾಕ್ಷಿ ಇದ್ದರೆ ಅವಳಿಗೆ ಮಕ್ಕಳ ಭಾಗ್ಯವಿಲ್ಲವಂತೆ. ಅದಕ್ಕಾಗಿ ನಾವೇ ಮನೆ ಬಿಟ್ಟ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ನಿಮ್ಮ ಹೊಟ್ಟೆ ಬಾಡಿಗಾಗಿ ತಿಂಗಳಿಗೆ ಸ್ವಲ್ಪ ದುಡ್ಡು ಕಳಿಸ್ತೀವಿ. ಅಶೋಕ, ಅದರಲ್ಲೇ ನೀವಿಬ್ರು ಗಂಡ ಹೆಂಡತಿ ಹೊಟ್ಟೆ ತುಂಬಿಸಿಕೊಳ್ಳಿ. ಬಿಡಪ್ಪ ಅಶೋಕ್, ಬೇಡ, ದಯವಿಟ್ಟು ಅಂತ ನಿರ್ಧಾರ ಮಾತ್ರ ಮಾಡಬೇಡಪ್ಪ. ನಾವೇನಪ್ಪ ಇಲ್ಲಿಗೆ ಅಂತ ಅನ್ಯಾಯ ಮಾಡಿದ್ದೀವಿ. ನಿನ್ನ ಹೆಂಡತಿ ಮೀನಾಕ್ಷಿಯನ್ನು ನನ್ನ ಹೊಟ್ಟೆ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊತಾ ಇದ್ದೀನಿ. ಅದು ಅಲ್ಲದೆ ನೀವು ಹಾಕಿದ ಅಷ್ಟ ಅನ್ನ ತಿಂದು ಬಲವಿಲ್ಲದ ಹಕ್ಕಿ ತರಹ ಈ ಮನೆಯಲ್ಲಿ ಬಿದ್ದುಕೊಂಡಿದ್ದೀವಿ. ಇಂಥ ಮುಪ್ಪಿನ ವ್ಯವಸ್ಥೆಯಲ್ಲಿ ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನು ನೋಡಿಕೊಳ್ಳುವ ಮಕ್ಕಳಾದ್ರೆ ಯಾರಿದ್ದಾರಪ್ಪ? ನಾನೇನ್ ಮಾಡ್ಲಿ ಅಮ್ಮ, ನಾನೇನ್ ಮಾಡ್ಲಿ? ನಾನಿಡು ನಿಮ್ಮನ್ನು ಸಾಯುವ ತನಕ ನೋಡ್ತೀನಿ ಅಂತ ಯಾವ ಬ್ರಹ್ಮಣ ಹತ್ರ ಬರೆದು ಕೊಟ್ಟು ಬಂದಿಲ್ಲ. ಹುಟ್ಟಿಸಿದ ತಪ್ಪಿಗಾಗಿ ನಿಮ್ಮನ್ನು ಕೊನೆವರೆಗೆ ಬದುಕ್ತೀನಿ ಅಂತ ಯಾವ ದೇವರಿಗೆ ಹರಕೆ ಹೊಂದಿಲ್ಲ. ಎಂತ ತಪ್ಪಿಗಾಗಿ ತುತ್ತು ಅನ್ನ ಹಾಕ್ಬೇಕಾಗಿದೆ, ಹಾಕ್ತೀನಿ. ಅಶೋಕ, ಆದ್ರೆ ಒಂದು ಮಾತು ಸತ್ಯ, ಈ ಮನೆ ಬಿಟ್ಟು ಹೋಗ್ಬೇಕಾದ ನಿರ್ಧಾರ ಮಾಡಿದ್ದೀವಿ, ಹೋಗ್ತೀವಿ. ಮೀನಾಕ್ಷಿ, ಹೋಗೋ, ಸುಟ್ಕೆ ರೆಡಿ ಮಾಡಿ ಹೋಗ್. ಅಶೋಕ, ಅವಸರ ಮಾಡಬೇಡಪ್ಪ. ಸ್ವಲ್ಪ ನನ್ನ ಮಾತಾದ್ರೂ ಕೇಳು. ಇಬ್ಬರಂತೂ ನಮ್ಮ ಮಕ್ಕಳು ನಮ್ಮ ಪಾಲಿಗೆ ಸತ್ತು ಹೋದರು. ನೀನೊಬ್ಬನೇ ನಮ್ಮ ಮಗ ಅಂತ ತಿಳಿದು ನಾವು ಉಸಿರಾಡಿಸ್ತಾ ಇದ್ದೀವಿ. ನಾಳೆ ನಾವು ಸತ್ತು ಹೋದರೆ ನಮ್ಮ ಶವಕ್ಕೆ ಬೆಂಕಿ ಕೊಳ್ಳಿ ಇಡುವ ಕೊರಳಿನ ಕೈಗಳಾದರೂ ಬೇಕಲ್ಲಪ್ಪ. ಇಂಥ ಸ್ಥಿತಿಯಲ್ಲಿ ನಾವಿರುವಾಗ ನೀನು ನಮ್ಮನ್ನು ಬಿಟ್ಟು ಹೋದರೆ ನಡು ನೀರಿನಲ್ಲಿ ನಿಲ್ಲಿಸಿ ಕೈ ಬಿಟ್ಟು ಹೋದಂತಾಗುತ್ತದೆ. ಮನೆಯ ನಡುಗಂಬ ಮುರಿದಂತೆ ಆಗುತ್ತದೆ ಅಶೋಕ. ಕುರುಡನ ಕೈಯಲ್ಲಿರುವ ಕೋಲು ಕಸಿದುಕೊಂಡಂತಾಗುತ್ತದೆ ಅಶೋಕ. ಹಸಿದವರನ್ನು ಕಂಡು ಅಪಹಾಸ್ಯ ಮಾಡಿದಂತಾಗುತ್ತದೆ ಅಶೋಕ. ಅದಕ್ಕೋಸ್ಕರ ನಿನಗೆ ಕೈ ಮುಗಿದು ಕೇಳುತ್ತೇನೆ ಅಶೋಕ. ಮುಪ್ಪಿನಲ್ಲಿ ಮುದ್ದೆ ಮಾಡಿ ಮೂಲೆಗಿಟ್ಟು ನಮ್ಮ ಎದೆಗೆ ಒತ್ತು ಹೋಗಬೇಡ ಅಶೋಕ. ನೀ ಕೊಡುವ ಅನ್ನವಾಗಲಿ ಗಂಜಿ ಆಗಲಿ ಕುಡಿದು ನಿನ್ನ ಆಸರೆಯಲ್ಲಿ ಬದುಕಿಕೊಳ್ಳುತ್ತೇವೆ ಅಶೋಕ, ಬದುಕಿಕೊಳ್ಳುತ್ತೇವೆ. ನಮ್ಮ ಕರುಣೆಯ ಕೂಸಾಗಿ ನಮ್ಮ ಜೊತೆ ಬಾಳುವಂತ ನಿನಗೆ ಕೈ ಮುಗಿದು ಬೇಡುತ್ತೇನೆ ಅಶೋಕ. ನಿನ್ನ ತಂದೆಯನ್ನು ಕಣ್ತೆರೆದು ನೋಡಪ್ಪ. ಅವ್ರಿಗೆ ಈಗಾಗಲೇ ಆರೋಗ್ಯ ಸರಿಯಾಗಿಲ್ಲ, ಅವರ ಎದೆ ನೋವು ಜಾಸ್ತಿ ಆಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ನೀನು ಮನೆ ಬಿಟ್ಟು ಹೋಗ್ತೀನಂದ್ರೆ ನಮ್ಮ ಕೈ ಕಾಲುಗಳಲ್ಲಿ ಶಕ್ತಿನೇ ಇಲ್ಲಿದಂತಾಗಿದೆ. ಬೇಡಪ್ಪ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ನಮ್ಮ ಹೊಟ್ಟೆಗೆ ಹಿಟ್ಟು ಹಾಕೋರು ಯಾರಿದ್ದಾರಪ್ಪ? ದುಡಿದು ತಿನ್ಬೇಕಮ್ಮ, ದುಡಿದು ತಿನ್ಬೇಕು. ದುಡಿಯೋದಾಗಿದ್ರು ಭಿಕ್ಷಾ ಬೇಡಿ ಬದುಕಬೇಕು ಅಶೋಕ. ಯಾಕೆ ನಾನು ಹೇಳಿದ್ರೆ ಏನಾದ್ರು ನಿನ್ನ ಮನಸ್ಸಿಗೆ ನೋವಾಯ್ತೆ? ನೋವಾಗಿಲ್ಲ
ಅಪ್ಪ ಕರುವಿನ ಕೊಂಡಿ ಕತ್ತರಿಸಿದಂತಾಗುತ್ತದೆ. ನಾವು ಭಿಕ್ಷೆ ಬೇಡಬೇಕಂತ ಮನಸ್ಸು ಮಾಡಿದ್ರೆ ನಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳ ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೊಟ್ಟು ಮತ್ತೊಬ್ಬರ ಮನೆಯ ಮುಂದೆ ನಿಲ್ಲಿಸುತ್ತಿದ್ದೆವು. ನಾವು ಕೆಸರಾದರು ನಮ್ಮ ಹೊಟ್ಟೆಯಿಂದ ಹುಟ್ಟುವ ಮಕ್ಕಳು ಕಮಲದ ಹೂವಾಗಿ ಬೆಳೆಯಲಿ ಅಂತ ಬೆಳೆಸಿದೆವು. ಆದರೆ ಮೈ ತುಂಬ ಮುಳ್ಳನ್ನು ಇಟ್ಟುಕೊಂಡು ನಮ್ಮನ್ನೇ ಚುಚ್ಚುತ್ತೇವೆ ಅಂತ ನಾವು ತಿಳಿದಿರಲಿಲ್ಲ ಅಶೋಕ, ನಾವು ತಿಳಿದಿರಲಿಲ್ಲ. ಅಶೋಕ, ನೀನು ಹೊರಟು ಹೋಗ್ಬೇಕಂತ ಮನಸ್ಸು ಮಾಡಿದ್ಯಾ? ಏನ್ರಿ ನೀವು ಅವನಾಗೆ ಮಾತಾಡ್ತಾ ಇದ್ದೀರಲ್ಲ. ಈಗ ಅವ್ರ ಮನೆ ಬಿಟ್ಟು ಹೋದ್ರೆ ನಮ್ಮ ಗತಿ ಏನು? ಅವನಿಗೆ ಹೋಗ್ಬೇಡ ಅಂತ ಹೇಳ್ರಿ. ಸಾವಿತ್ರಿ, ಮನಸ್ಸು ಮುರಿದುಕೊಂಡು ಹೋಗುವವರ ಮುಂದೆ ನಾವು ಹೇಳುವ ಮಾತು ಪ್ರಯೋಜನವಿಲ್ಲ. ರಭಸದಿಂದ ಹರಿಯುವ ನದಿಗೆ ಮಣ್ಣಿನ ಒಟ್ಟು ಹಾಕಿದಂತಾಗುತ್ತದೆ ನಾವು ಹೇಳುವ ಮಾತು. ನಾವು ಏನು ಹೇಳಿದರೂ ಪ್ರಯೋಜನವಿಲ್ಲ. ಅವನು ಹೋಗ್ಬೇಕಂತ ಮನಸ್ಸು ಮಾಡಿದ್ದಾನೆ, ಹೋಗ್ಲಿ, ಇವತ್ತೇ ಹೊರಟು ಹೋಗ್ಲಿ. ಏನು ನೋಡ್ತಾ ನಿಂತಿದ್ದೀರಾ? ನಡ್ರಿ, ಒಳಗಡೆ ಸುಟಿಗೆಸ ರೆಡಿ ಮಾಡ್ತೀನಿ, ನಾವಿಲ್ಲಿಂದ ಹೊರಟು ಹೋಗೋಣ. ನಡ್ರಿ. ಅಶೋಕ್, ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ನಿನ್ನ ಕೊನೆ ಉಸಿರಿರೋರಿಗೆ ನೆನಪಿಲ್ಲಿಟ್ಕೋ. ಕುರಿ ಕಾವಯ್ಯವ್ವ ಕುರುವನ ಕಣ್ಣು ತಪ್ಪಿಸಿ ಅವನ ಹಟ್ಟಿ ಬಿಟ್ಟು ಹೋದ ಕುರಿ ಒಂದಲ್ಲ ಒಂದು ದಿವಸ ಹುಲಿಯ ಬಾಯಿಗೆ ಇಲ್ಲ ತೋಳದ ಬಾಯಿಗೆ ಆಹುತಿ ಆಗಲೇ. ಇದನ್ನು ನೆನಪಿನಲ್ಲಿಟ್ಟುಕೋ. ಎಲ್ಲರೂ ನಮ್ಮನೆ ಬಿಟ್ಟು ಹೋಗುವ ಮಕ್ಕಳೇ ಹುಟ್ಟುಕೊಂಡು ಬಿಟ್ರು. ನಾವೇನ್ರಿ ಪಾಪ ಮಾಡಿದ್ವಿ? ಹೌದು ಬಿಡಿ ಸಾವಿತ್ರಿ, ಹಡೆದು ಮಕ್ಕಳು ನೋಡಿಕೊಳ್ಳುವ ಭಾಗ್ಯ ನಾವು ಪಡೆದು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ. ನಮ್ಮ ದೈವದಲ್ಲಿ ಏನಿದೆ ಅದು ಹಾಗೆ ಹೋಗಿ ನನಗೆ ಎದೆ ನೋವು ಜಾಸ್ತಿ ಆಗ್ತಾ ಇದೆ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಒಳಗೆ ಹೋಗಿ ಅಡಿಗೆ ಮಾಡುವ ಪಾತ್ರೆಗಳನ್ನು ಮಾತ್ರ ಇಟ್ಟುಕೊಂಡು ಉಳಿದ ಸಾಮಾನು ಅವರಿಗೆ ಕೊಟ್ಟು ಬಿಡು. ನಾನು ಸ್ವಲ್ಪ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ತೇನೆ. ಇಲ್ಲ, ಯಾಕೋ ಇಲ್ಲ, ಇವತ್ತು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸಿಲ್ಲ. ನಾನು ನಿಮ್ಮ ಜೊತೆಗೇ ಇರ್ತೀನಿ. ಎದೆಗೆ ಸಿಡಿಲು ಬಡಿತೆ ಮನದ ಮುಗಿಲು ನಡುಗಿದೆ. ಎದೆಗೆ ಸಿಡಿಲು ಬಡಿತೆ ಮನದ ಮುಗಿಲು ನಡುಗಿದೆ. ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ. ಹರಿಯಿತೆ ಕಂಬನಿ ಹರಿಯಿತೆ ಹಿರಿಯರೇ ಎದೆಗೆ ಸಿಡಿಲು ಬಡಿಯಿತೆ ಮನದ ಮುಗಿಲು ನಡುಗಿದೆ. ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ. ಹರಿಯಿತೆ ಕಂಬನಿ ಹರಿಯಿತೆ ಹಗರಕ್ಕೆ ಮಾತನಾಡಿ ಅವರು ಈಗಾಗಲೇ ನಿಂದೆಯಲ್ಲಿ ತೊಡಗಿದ್ದಾರೆ. ಆದರೆ ಇದೇ ತಕ್ಕ ಸಮಯ. ನನ್ನ ಮೇಲೆ ಕಣ್ಣಿಟ್ಟ ನಿಮ್ಮ ತಂದೆಯವರನ್ನು ಈಗ ನೀವು ಕೊಲೆ ಮಾಡಲೇಬೇಕು. ಕೊಲೆ ಮಾಡುತ್ತಿದ್ದರೆ ನಾನು ಈ ಮನೆಯಿಂದ ಹೊರಟು ಹೋಗ್ತೀನಿ. ಬೇಡ ಸಾವಿತ್ರಿ, ಅಮ್ಮ ಇಲ್ಲಿದ್ದಾರೆ. ಅವಳ ಬಾಯಿ ಬಿಟ್ಟರೆ ನಾನು ನೋಡಿಕೊಳ್ಳುತ್ತೀನಿ. ಮೊದಲು ನಿಮ್ಮ ಅಪ್ಪನ ಕೊಲೆ ನೀವು ಮಾಡಲೇಬೇಕು. ಮಾಡದೆ ಹೋದರೆ ನಾನು ಈ ಮನೆ ಬಿಟ್ಟು ಹೋಗಬೇಕಾಗುತ್ತದೆ. ಒಂದು ನಿಮಿಷದಲ್ಲಿ ಬರುತ್ತೇನೆ. ನನ್ನ ಹೆಂಡತಿಯನ್ನು ಕಾಮದಾಟಕ್ಕೆ ಕರೆದ ಆ ದ್ರೋಹಿಯನ್ನು ಕೊಲೆ ಮಾಡಲೇಬೇಕು. ಕೊಲೆ ಮಾಡಿ ಅವನ ಹಣವನ್ನು ಯಾವುದಾದರೂ ನದಿಗೆ ಸೇಯಲೇಬೇಕು.